ಗೊತ್ತಲ್ಲ ಡೈಲಾಗ್ ಕೊಟ್ರೆ ಸ್ವಾಹ. ಇವತ್ತು ನಮ್ಮ ಜೊತೆ ಇದ್ದಾರೆ ಕೇಡಿಯ ಭರ್ಜರಿಯ ಬಹದ್ದೂರ್ನ ಧ್ರುವ. ಜರ್ನಿ ಮತ್ತೆ ಕೇಡಿ ಶೂಟಿಂಗ್ ಸೆಟ್ ಬಗ್ಗೆ ಸರ್ ಕ್ವಿಕ್ ಅಂಡ್ ಶಾರ್ಟ್ ಆಗಿ ಮುಗಿಸ್ಬಿಡೋಣ. ಸ್ಟಾರ್ಟಿಂಗ್ ಅಂದ್ರೆ ನನ್ನ ಕಥೆ ಹೇಳಿದಾಗ ಯಾರು ಫೈಲ್ ಆಗಿರಲಿಲ್ಲ. ಅದಾದ್ಮೇಲೆ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೂತ್ಕೊಂಡು ಡಿಸ್ಕಷನ್ ಸ್ಟಾರ್ಟ್ ಆದಾಗ ಈ ಕ್ವೆಶ್ಚನ್ ಫುಲ್ ಆನ್ಸರ್ ಮಾಡಿಲ್ಲ. ನನಗೇನು ಒಂದ್ಸಲ ಸೈಲೆಂಟ್ ಆಗಿ ಸಂಜಯ್ ದತ್ ಸರ್ ಬಗ್ಗೆ ಪ್ರೇಮ್ ಸರಿದಲ್ಲಿ ಗುಲಾಬಿ ಕೊಡೋರ್ಗೆಲ್ಲ ಈ ಸಲ ಲಾಂಗ್ ಕೊಟ್ಬಿಟ್ಟಿದ್ದಾರೆ. ರವಿ ಸರ್ ಆಗಿರ್ಬೋದು, ರಮೇಶ್ ಸರ್ ಆಗಿರ್ಬೋದು, ಎಲ್ಲ ನೀನು ಹೇಳ್ಬಿಟ್ರೆ ನಾನು ಹೇಳಬೇಕು. ಅಲ್ಲಿ ನಮ್ಗೆ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಅದಕ್ಕೆ ಯಾರು ಮನೇಲಿ ಅದಾವಿದಾರಲ್ಲ ತುಂಬಾ ಎಲ್ಲ ಕೇಳ್ತಿರತ್ತಲ್ಲ ನಿಮ್ಗೆ ಯಾವ ಆಕ್ಟರ್ ಇಷ್ಟ, ಯಾವ ಹೀರೋಯಿನ್ ಇಷ್ಟ, ಪರ್ಟಿಕ್ಯುಲರ್ ಒಬ್ಬರು ಹೇಳಿ ಅಂತ ನಮ್ಮ ಮಾತೇ ಇಲ್ಲ. ಸಿನಿಮಾ ಅಂದ್ರೆ ಸರ್ ನಮಗೆ ಸಿನಿಮಾ ಸಿನಿಮಾಗೆ ಹೋಗ್ಬೇಡಿ, ಯಾರೋ ಮ್ಯಾಟರ್ ಬರಲಿ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಬೆಳೆಯೋದು ಬಿಡೋದು ಇನ್ನೊಂದು ಚಾನ್ಸ್ ಕೊಟ್ಟಿದ್ದ ರಿಯಲಿ ಥ್ಯಾಂಕ್ ಯು. ಇದು ರೋಲೇ ಆಗಿಲ್ಲ ಬ್ರೋ, ಇವಾಗ ರೋಲ್ ಮಾಡಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಎಲ್ರು ಬಂದು ಕನ್ನಡ ಚಿತ್ರ ಹೆಂಗೆ ಪ್ರಾಸ ಆಯ್ತು ಅದು? ಇಲ್ಲ ಸರ್ ಇದೆ ನನ್ನ ಮೇಲೆ ಆಣೆ ಇಟ್ಟಳು. ಸ್ಕಿಲ್ ಇದ್ದ ಆದ್ರೆ ನೀರ್ ಕುಡಿ. ಇದೇ ಏಪ್ರಿಲ್ 30ಕ್ಕೆ ರಿಲೀಸ್ ಆಗ್ತಿದೆ ಕೇಡಿ. ಎಲ್ರು ಬಂದು ಸಿನಿಮಾ ನೋಡಿ. ಜೈ ಆಂಜನೇಯ. ಜಯ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ.